ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾವು ಪ್ರಕೃತಿಯ ಮಡಿಲಲ್ಲಿರುವ ಮತ್ತೊಂದು ಅದ್ಭುತ ಸಂಜೀವಿನಿ, ಉಸಿರಾಟದ ಸಮಸ್ಯೆಗಳಿಗೆ ನೈಸರ್ಗಿಕ ಸಂರಕ್ಷಕ ಎಂದೇ ಪ್ರಸಿದ್ಧವಾಗಿರುವ ಅರೇಲಿಯಾ ರೇಸಿಮೋಸಾ ಗಿಡದ ಬಗ್ಗೆ ತಿಳಿಯೋಣ. ಇದನ್ನು ಸಾಮಾನ್ಯವಾಗಿ ಅಮೆರಿಕನ್ ಸ್ಪೈಕ್ನಾರ್ಡ್ ಎಂದು ಕರೆಯಲಾಗುತ್ತದೆ. ನಮಗೆ ಪರಿಚಿತವಿರುವ ಬಲ ಅಥವಾ ಅಶ್ವಗಂಧ ಹೇಗೆ ದೈಹಿಕ ಶಕ್ತಿಗೆ ಹೆಸರುವಾಸಿಯೋ, ಹಾಗೆಯೇ ಈ ಗಿಡವು ಶ್ವಾಸಕೋಶದ ಆರೋಗ್ಯ ಮತ್ತು ಉಸಿರಾಟದ ನಾಳಗಳ ಶುದ್ಧೀಕರಣಕ್ಕೆ ಒಂದು ದಿವ್ಯ ಔಷಧ. ನಮ್ಮ ಪೂರ್ವಜರು ಈ ಗಿಡದ ಬೇರನ್ನು ದೀರ್ಘಕಾಲದ ಕೆಮ್ಮು ಮತ್ತು ಶೀತದ ವಿರುದ್ಧ ಹೋರಾಡಲು ಪ್ರಬಲ ಅಸ್ತ್ರವಾಗಿ ಬಳಸುತ್ತಿದ್ದರು. ಪ್ರಕೃತಿಯ ಈ ವರವು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ವೈಜ್ಞಾನಿಕವಾಗಿ ಅರೇಲಿಯಾ ರೇಸಿಮೋಸಾ ಎಂದು ಕರೆಯಲ್ಪಡುವ ಈ ಸಸ್ಯವು ಶ್ವಾಸಕೋಶದ ಸರ್ವ ಸಮಸ್ಯೆಗಳಿಗೂ ಸಾಕ್ಷಾತ್ ಸಂಜೀವಿನಿಯೇ ಸರಿ. ಇಂದಿನ ಮಾಲಿನ್ಯ ಮತ್ತು ಬದಲಾಗುತ್ತಿರುವ ಹವಾಮಾನದಿಂದ ಅನೇಕರು ಅಸ್ಥಮಾ, ಎದೆಕಟ್ಟುವುದು ಅಥವಾ ನಿರಂತರ ಸೀನುವಿಕೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅಂಥವರಿಗೆ ಅರೇಲಿಯಾ ಗಿಡದ ಬೇರಿನ ಸಾರವು ಉತ್ತಮ ಮದ್ದು. ಇದು ಶ್ವಾಸಕೋಶದ ನಾಳಗಳಲ್ಲಿರುವ ಕಫವನ್ನು ಕರಗಿಸಿ ಉಸಿರಾಟ ಸುಗಮವಾಗುವಂತೆ ಮಾಡುತ್ತದೆ. ಬ್ರಾಹ್ಮಿ ಹೇಗೆ ಮೆದುಳಿಗೆ ಚೈತನ್ಯ ನೀಡುತ್ತದೆಯೋ, ಹಾಗೆಯೇ ಅರೇಲಿಯಾವು ನಮ್ಮ ಉಸಿರಾಟ ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸುವ ಶಕ್ತಿಯನ್ನು ಹೊಂದಿದೆ. ದೈಹಿಕ ಸಾಮರ್ಥ್ಯದ ವಿಷಯಕ್ಕೆ ಬಂದರೆ, ಅರೇಲಿಯಾ ರೇಸಿಮೋಸಾ ರಕ್ತವನ್ನು ಶುದ್ಧೀಕರಿಸುವ ಮತ್ತು ದೇಹದ ಊತವನ್ನು ಕಡಿಮೆ ಮಾಡುವ ಗುಣವನ್ನು ಹೊಂದಿದೆ. ಸಂಧಿವಾತದಂತಹ ಸಮಸ್ಯೆಗಳಲ್ಲಿ ಉಂಟಾಗುವ ನೋವನ್ನು ನಿವಾರಿಸಲು ಇದರ ಸೇವನೆಯೂ ಸಹಕಾರಿ. ಅಷ್ಟೇ ಅಲ್ಲದೆ ಇದು ಮಹಿಳೆಯರಲ್ಲಿ ಕಂಡುಬರುವ ಬೆನ್ನು ನೋವು ಮತ್ತು ಅತಿಯಾದ ಸುಸ್ತನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಚರ್ಮದ ಮೇಲಿನ ಗಾಯಗಳು ಮತ್ತು ಸೋಂಕುಗಳನ್ನು ಗುಣಪಡಿಸಲು ಈ ಗಿಡದ ಸಾರವು ಉತ್ತಮ ಉಪಶಮನ ನೀಡುತ್ತದೆ. ಪ್ರಕೃತಿಯ ಈ ಅಮೂಲ್ಯ ಕೊಡುಗೆಯನ್ನು ನಾವು ಸರಿಯಾದ ಮಾರ್ಗದರ್ಶನದಲ್ಲಿ ಬಳಸಿದರೆ ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ಆರೋಗ್ಯವಂತ ಮತ್ತು ಉಲ್ಲಾಸಭರಿತ ಜೀವನವನ್ನು ನಮ್ಮದಾಗಿಸಿಕೊಳ್ಳಬಹುದು. ಈ ಹರಳುಗಳಂತಹ ಹಣ್ಣುಗಳನ್ನು ಬಿಡುವ ಗಿಡದ ಬೇರುಗಳ ಹಿಂದೆ ಅಡಗಿರುವ ಅಗಾಧ ಶಕ್ತಿಯನ್ನು ಅರಿತು ನಮ್ಮ ಶ್ವಾಸಕೋಶ ಮತ್ತು ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.